ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಆಶೋಸ್ ಫುಡ್ ಕೋರ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತೊಂದು ಸೂಪರ್ ಆಗಿರೋ ಹಳೆ ಕಾಲದ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಬಟ್ಲಷ್ಟು ಅಂದರೆ ಒಂದು 150 ಗ್ರಾಮಷ್ಟು ಅಕ್ಕಿ ತರಿ ಮನೆಯಲ್ಲೇ ಮಾಡ್ಕೊಂಡಿರೋದು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದು ತೊಗೊಳ್ಳಿ. ಇದಕ್ಕೊಂದು 4 ರಿಂದ 5 ಸ್ಪೂನಷ್ಟು ತುಪ್ಪ ಹಾಕೋಣ. ಒಳ್ಳೆ ತುಪ್ಪ ಹಾಕಿ ಚೆನ್ನಾಗಿ ಗಮ್ ಅಂತ ಹುರಿಯೋಣ. ಸೀಸಬಾರ್ದು, ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ನೋಡಿ. ತುಪ್ಪ ಹಾಕೋದು ತೋರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಹುರಿಯೋಣ. ಹುರಿದ್ಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ. ಹೀಗೆ ಎಲ್ಲ ಚೆನ್ನಾಗಿ ತುಪ್ಪ ಅಕ್ಕಿ ತರಿ ಒಳಗೆ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ. ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಆಗಿದೆ ಅಂತ. ಈ ಥರ ಆಗಿರುತ್ತೆ. ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಮತ್ತು ಅದೇ ಬಾಣಲೆ ಇಟ್ಬಿಟ್ಟು ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕೋಣ. ಅಕ್ಕಿ ತರಿ ಆದ್ದರಿಂದ ಸ್ವಲ್ಪ ಜಿಡ್ಡು ಜಾಸ್ತಿ ಬೇಕಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ. ಈಗ ಎಣ್ಣೆ ಕಾಯಲಿ, ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ. ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1/4 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇದನ್ನು ಹೊಂಬಣ್ಣ ಬರೋವರೆಗೂ ಹುರಿಯೋಣ. ಕಡಲೆಬೇಳೆ ಹಾಕೋದು ತೋರಿಸ್ತಾ ಇದ್ದೀನಿ. ಉದ್ದಿನಬೇಳೆನೂ ಹಾಕ್ಬಿಡೋಣ. ಇದು ಸೀಸಬಾರ್ದು, ಯಾವುದೇ ಸೀದು ಹೋದ್ರೂ ಉಪ್ಪಿಟ್ಟು ಚೆನ್ನಾಗಿರಲ್ಲ. ಇದು ಎಷ್ಟು ಹೊತ್ತಿಟ್ರು, ಸಂಜೆ ಹೊತ್ತು ತಣ್ಣಗಾಗಿದ್ರೂ ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಬೇಕಾಗುತ್ತೆ. ಇದಕ್ಕೆ ತುರಿದಿಟ್ಕೊಂಡಿದ್ದೀನಿ, ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ. ಹೀಗೆ ಹುರ್ಕೊಳ್ಳೋಣ. ಈ ಲೆವೆಲಲ್ಲಿ ಹಿಂಗೆ ಇಷ್ಟ ಆದವರು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕೋಣ ನೋಡಿ. ಜೀರಿಗೆ ಚಟ್ಪಟ ಅನ್ನಲಿ. ಒಂದು ಸ್ವಲ್ಪ ಹಿಂಗೆ ಬೇಕಾದವ್ರು ಹಾಕ್ಕೊಳ್ಳಿ. ನಾನು ಹಿಂಗೆ ಹಾಕಿದ್ದೀನಿ, ಆದರೆ ಇಲ್ಲಿ ತೋರಿಸಿಲ್ಲ ನೋಡಿ. ಈಗ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ 3 ಹಾಕೋಣ. ಮುಂಚೆ ಎಲ್ಲ ಬರೀ ಒಣಮೆಣ್ಸಿನ್ಕಾಯಿ ಹಾಕಿ ಮಾತ್ರ ಮಾಡ್ತಾಯಿದ್ರು. ಈಗ ಒಂಚೂರು ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ, ಉಪ್ಪಿಟ್ಟು ಯಾವಾಗಲೂ ಮಾಡ್ಬೇಕಾದ್ರೆ ಒಂದು ಮನಸ್ಸಲ್ಲಿ ಇಟ್ಕೋಬೇಕು. ಒಗ್ಗರಣೆ ಮಾಡಿಬಿಟ್ಟು ತಣ್ಣೀರು ಹಾಕಿ ಕುದಿಸಿದ್ರೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಈ ಒಗ್ಗರಣೆ ಮಾಡ್ಕೊಳ್ಳುವಾಗಲೇ ಪಕ್ಕದ ಸ್ಟೌವಲ್ಲಿ ಒಂದು ಸ್ವಲ್ಪ ನೀರು ಕುದಿಯೋಕೆ ಇಟ್ಬಿಟ್ಟಿದ್ರೆ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ನೋಡಿ. ಈಗ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಇಲ್ಲೊಂಚೂರು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋಣ. ಇಲ್ಲಿ ಬೇಕಾದರೂ ಹಿಂಗೆ ಹಾಕ್ಬೋದು, ನೀವು ಒಗ್ಗರಣೆಗೂ ಹಾಕ್ಬೋದು, ಇಲ್ಲ ಇಲ್ಲಿ ನೀರಿಗೆ ಬೇಕಾದರೂ ಹಿಂಗೆ ಹಾಕ್ಬೋದು. ಹೇಗೆ ಬೇಕಾದ್ರೆ ಹಾಗೆ ಮಾಡ್ಬೋದು. ಚೆನ್ನಾಗಿ ಕುದೀಲಿ. ಇವಾಗ ಅಕ್ಕಿ ತರಿ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ. ಜಿಡ್ಡಲ್ಲೇ ಹುರಿದಿರೋದ್ರಿಂದ ಗಂಟು ಆಗೋದೇ ಇಲ್ಲ, ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ತಟ್ಟೆ ಮುಚ್ಚಿಟ್ಬಿಡೋಣ, ಬೇಯಲಿ. ಒಂದು ಸ್ವಲ್ಪ ಬಿಸಿನೀರು ಪಕ್ಕದಲ್ಲಿ ಹಾಗೆ ಇಟ್ಕೊಳ್ಳಿ. ನಿಮ್ಗೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ನೋಡಿದ ತಕ್ಷಣ ಅಕ್ಕಿ ಇನ್ನೂ ಬೆಂದಿಲ್ಲ ಅನಿಸಿದ್ರೆ ಇನ್ನೊಂದು ತೊಟ್ಟು ನೀರು ಹಾಕ್ಬಿಟ್ಟು ಮುಚ್ಚಿಡ್ಬೋದು ನೋಡಿ. ಈಗ ಉಪ್ಪಿಟ್ಟು ಮುಕ್ಕಾಲು ಬೆಂದಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ತರಿ ಬೇಯಬೇಕು ಅನ್ನಿಸ್ತು. ಇನ್ನೊಂದು ಸ್ವಲ್ಪ ನೀರು ಹಾಕೋದು ತೋರಿಸ್ತೀನಿ. ಮೇಲೆ ನೀರು ಹಾಕ್ಬಿಟ್ಟು ಮತ್ತೆ ಮುಚ್ಚಿಟ್ಬಿಟ್ರೆ ಚೂರೇ ನೋಡಿ. ಅದಕ್ಕೆ ಎಷ್ಟು ಹದ ಬೇಕೋ ಅಷ್ಟೇ ನೀರು ಹಾಕಿದ್ರೆ ಸಾಕು. ಮತ್ತೆ ಮುಚ್ಚಿಟ್ಬಿಡೋಣ. ತುಂಬ ಚೆನ್ನಾಗಿ, ತುಂಬ ರುಚಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಉಪ್ಪಿಟ್ಟು ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿಂತಾರೆ. ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಒಂದು ದೊಡ್ಡ ಬಟ್ಲಷ್ಟು ಕಾಯಿ ತುರಿ ಹಾಕೋಣ. ಇದಕ್ಕೆ ಎಷ್ಟು ಕಾಯಿ ತುರಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೇಳಿದ್ನಲ್ಲ, ಹಿಂಗೆ ಆಪ್ಷನಲ್ಲು. ಸೇರೋರು ಹಾಕ್ಕೊಳ್ಳಿ, ಇಲ್ಲದೇ ಸ್ಕಿಪ್ ಮಾಡಿ ಹಾಗೇನೂ ಮಾಡ್ಬೋದು. ಹಿಂಗೆ ಮಾಡ್ಬೋದು, ಹಾಕ್ತೇನೂ ಮಾಡ್ಬೋದು ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಹಳ ಚೆನ್ನಾಗಿರುತ್ತೆ, ಯಾರಾದರೂ ಇಷ್ಟಪಡ್ತಾರೆ ನೋಡಿ. ಬಿಸಿ ಬಿಸಿ ಉಪ್ಪಿಟ್ಟು ತಯಾರಾಗೋಯ್ತು. ಮತ್ತು ಇದು ತುಂಬ ಒದಗುತ್ತೆ ನೋಡಿ. ಒಂದು ಬಟ್ಲಷ್ಟು ಮಾಡಿದ್ರೆ ಆರಾಮಕ್ಕೆ 3 ರಿಂದ 4 ಜನ ಬ್ರೇಕ್ಫಾಸ್ಟ್ ಮಾಡಿಬಿಡ್ಬೋದು. ಅಕ್ಕಿ ತರಿ ಆದ್ದರಿಂದ ಚೆನ್ನಾಗಿ ಹುಲ್ಸುತ್ತೆ, ಒದಗುತ್ತೆ. ಸೊ ಹಾಗಾಗಿ ನಾನಿವತ್ತು ಒಂದೇ ಬಟ್ಲಿಗೆ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಜನ ಬಂತು ಅಂದರೆ 1.5 ಬಟ್ಲು ಹಾಕ್ಕೋತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಾಯಿತು ಉಪ್ಪಿಟ್ಟು. ಉದುರಾಗಿ ಎಲ್ಲೂ ಗಂಟಿಲ್ಲದೆ ಯಾವುದೇ ಹೊತ್ತಲ್ಲೂ ತಿನ್ನುವಂಥ ರೆಸಿಪಿ ಇದು. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ನೀವು ಟ್ರೈ ಮಾಡಿ. ಈ ರೀತಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಈ ಮೆಥಡ್ ನೀವು ಫಾಲೋ ಮಾಡಿದ್ರೆ ಉಪ್ಪಿಟ್ಟು ಯಾವತ್ತೂ ಹದ ಕೆಟ್ಟೋಗಲ್ಲ. ಮತ್ತು ಜಿಡ್ಡು ಅಷ್ಟೇ ಅದಕ್ಕೆ ತಕ್ಕಂಗೆ ಹಾಕಬೇಕು. ಜಿಡ್ಡು ತುಂಬ ಕಡಿಮೆ ಮಾಡಿಬಿಟ್ರೆ ಎಲ್ಲ ಮುದ್ದೆ ಆಗೋಗುತ್ತೆ ನೋಡಿ. ಉಪ್ಪಿಟ್ಟು, ಅಕ್ಕಿ ತರಿ ಉಪ್ಪಿಟ್ಟು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕರ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.